ಡಾಕ್ಟರ್ ಆಯಿಷಾ ವಂಶೋದಯ ಹಾಸ್ಪಿಟಲ್ ಅಲ್ಲಿ ಕನ್ಸಲ್ಟೆಂಟ್ ಗೈನಕಾಲಜಿಸ್ಟ್ ಆಗಿದ್ದೀನಿ. ಇವತ್ತು ನಾವು ಯಾವುದು ಜ್ಞಾನವಾಣಿ ಜ್ಞಾನವಾಣಿ ಇಂಟರ್ನ್ಯಾಷನಲ್ ಸ್ಕೂಲ್ ಅಲ್ಲಿ ಬಂದಿದ್ವಿ ಹೆಲ್ತ್ ಕ್ಯಾಂಪ್ ಮಾಡಕ್ಕೆ ಅಂತ. ಸೊ ಇಲ್ಲಿ ಸ್ಟೂಡೆಂಟ್ಸ್ ಅಲಾಂಗ್ ವಿತ್ ಸ್ಟೂಡೆಂಟ್ಸ್ ನಾವು ಪೇರೆಂಟ್ಸ್ ಬಂದಿದ್ರು, ಅವರು ಹೆಲ್ತ್ ಕ್ಯಾಂಪ್ಸ್ ಅಲ್ಲಿ ತೋರಿಸ್ಕೊಂಡ್ರು. ಸೊ ಬೇಕಾದಷ್ಟು ಇವತ್ತೆಲ್ಲ ಗೈನಕಾಲಜಿಕಲ್ ಪ್ರಾಬ್ಲಮ್ಸ್ ಕಾಮನ್ ಆಗಿದೆ, ಎಸ್ಪೆಷಲಿ PCOS ಆಗ್ಲಿ, ಇರೆಗ್ಯುಲರ್ ಮೆನ್ಸ್ಟ್ರುಯಲ್ ಬ್ಲೀಡಿಂಗ್ ಆಗ್ಲಿ, ಮತ್ತೆ ಕನ್ಸೆಪ್ಷನಲ್ ಪ್ರಾಬ್ಲಮ್ ಆಗ್ತಿದೆ, ಇನ್ಫರ್ಟಿಲಿಟಿ ಪ್ರಾಬ್ಲಮ್ ಆಗ್ತಿದೆ. ಸೊ ಇವಕ್ಕೆಲ್ಲ ಅಡ್ವೈಸ್ ಕೊಟ್ವಿ, ಬೇಕಾದಷ್ಟು ಟ್ರೀಟ್ಮೆಂಟ್ ಕೊಟ್ಟಿದ್ದೀವಿ. BP ಆಗ್ಲಿ, ಶುಗರ್ ಆಗ್ಲಿ, ಥೈರಾಯ್ಡ್ ಆಗ್ಲಿ, ಫಾರ್ ಆಲ್ ದಟ್ ಟ್ರೀಟ್ಮೆಂಟ್ ಇಸ್ ಆಲ್ಸೋ ಗಿವನ್. ಅಂಡ್ ಇದು ಈ ಕ್ಯಾಂಪ್ಸ್ ಬರೀ ಈ ಸ್ಕೂಲ್ ಅಂತ ಅಲ್ಲ, ಬೆಳಗಾವಿಯಲ್ಲಿ, ಯಾಕಂದ್ರೆ ಎಷ್ಟಾಗುತ್ತೆ ಅಷ್ಟು ನಾವು ಅವೇರ್ನೆಸ್ ಸ್ಪ್ರೆಡ್ ಮಾಡಕ್ ಟ್ರೈ ಮಾಡ್ತಿದ್ದೀವಿ. ಅಲಾಂಗ್ ವಿತ್ ದಟ್ ಎಲ್ಲರಿಗೂ ಯೂಸ್ ಆಗ್ಬೇಕು, ದಟ್ ವಿ ಆರ್ ಅವೈಲಬಲ್ ಹಿಯರ್ ಇನ್ ವಂಶೋದಯ ಹಾಸ್ಪಿಟಲ್. And thank you to Mr. Chandrasekhar sir for providing us this opportunity to come in the school and have a camp. Thank you so much for the support, sir. ಹಾ, ಇವತ್ತು ಸ್ಟೂಡೆಂಟ್ಸ್ ಬಂದಿದ್ರು, ಜೊತೆಗೆ ಪೇರೆಂಟ್ಸ್ ಬಂದಿದ್ರು. ಅವ್ರ ಪೇರೆಂಟ್ಸ್, ಗ್ರ್ಯಾಂಡ್ ಪೇರೆಂಟ್ಸ್ ಬಂದಿದ್ರು. ಸ್ವಲ್ಪ ಜನ BP, ಶುಗರ್, ಥೈರಾಯ್ಡ್ ಎಲ್ಲ ಚೆಕಪ್ ಮಾಡಿಸ್ಕೊಂಡು ಹೋದ್ರು. ಜೊತೆಗೆ ಟ್ಯಾಬ್ಲೆಟ್ಸ್ ತಗೊಂಡಿದ್ದಾರೆ. ತುಂಬಾ ಜನ ಚೆಕಪ್ ಮಾಡಿಸ್ಕೊಳ್ಳಲ್ಲ, ಸೊ ಅವ್ರಿಗೆ ಟ್ಯಾಬ್ಲೆಟ್ಸ್ ಯಾವ್ದು ತಗೋಬೇಕು ಅಂತ ಗೊತ್ತೂ ಇರಲ್ಲ. ಸೊ ಇವತ್ತು ಇಟ್ ವಾಸ್ ಅನ್ ಆಪರ್ಚುನಿಟಿ ಅವ್ರಿಗೂ, ಸೊ ದಟ್ ಗೊತ್ತು ಆಯ್ತು ಅವ್ರಿಗೆ ತುಂಬಾ ಜನಕ್ಕೆ BP ಇತ್ತು ಅಂತ. ಸೊ ಟ್ರೀಟ್ಮೆಂಟ್ ತಗೊಂಡ್ ಹೋಗಿದ್ದಾರೆ. ಇವತ್ತು ಅದು ಲೈಕ್ ಯಂಗ್ ಸ್ಟೂಡೆಂಟ್ಸ್ ಅಲ್ಲಿ ಪ್ರಾಬ್ಲಮ್ ಆಗ್ತಿರೋದು. ನನ್ನ ಫೀಲ್ಡ್ ಇಂದ ಇರೆಗ್ಯುಲರ್ ಪೀರಿಯಡ್ಸ್ ತುಂಬಾ ಕಾಮನ್ ಆಗಿದೆ, PCOS ಕಾಮನ್ ಆಗಿದೆ, ವೇಟ್ ಗೇನ್ ಆಗೋದು ಕಾಮನ್ ಆಗಿದೆ. ಸೊ ಹೆಲ್ತ್ ಅವೇರ್ನೆಸ್, ಅಲಾಂಗ್ ವಿತ್ ಹೆಲ್ತ್ ಅವೇರ್ನೆಸ್, ಹೆಲ್ತ್ ಎಜುಕೇಶನ್ ಕೊಟ್ಟಿದ್ದೀನಿ. ವೇಟ್ ಲಾಸ್ ಇಸ್ ವೆರಿ ಇಂಪಾರ್ಟೆಂಟ್ ನೌ ಡೇಸ್. ಡಯಟ್ ತುಂಬಾ ಚೆನ್ನಾಗಿರ್ಬೇಕು, ಅಂಡ್ ಔಟ್ಸೈಡ್ ಫುಡ್ಸ್ ಅವಾಯ್ಡ್ ಮಾಡಿ, ಫ್ರೂಟ್ಸ್, ವೆಜಿಟೇಬಲ್ಸ್ ಇವನ್ ಜಾಸ್ತಿ ಕಾನ್ಸಂಟ್ರೇಟ್ ಮಾಡಿ. ಅಂಡ್ ಇವರು ರಿಪ್ರೊಡಕ್ಟಿವ್ ಏಜ್ ಗ್ರೂಪ್ ಅಲ್ಲಿ ಮೋಸ್ಟ್ ಕಾಮನ್ ಇನ್ಫರ್ಟಿಲಿಟಿ ಪ್ರಾಬ್ಲಮ್ ತುಂಬಾ ಆಗ್ತಿದೆ. ಸೊ ಬಂದು ಒಂದ್ಸತಿ ಚೆಕ್ಅಪ್ ಮಾಡಿಸ್ಕೊಳ್ಳಿ. ಒಬ್ಬೊಬ್ರು ಮಧ್ಯ ಟ್ರೀಟ್ಮೆಂಟ್ ಬಿಟ್ಟಿದ್ದಾರೆ, ಸೊ ಹಂಗ್ ಮಾಡ್ಬೇಡಿ. ಒಂದ್ ಡಾಕ್ಟರ್ ಹತ್ರ, ಯಾವ್ದಾದ್ರು ಒಂದ್ ಡಾಕ್ಟರ್ ಹತ್ರ ಹೋಗಿ ಕಂಟಿನ್ಯೂಸ್ ಆಗಿ ಅವ್ರ ಹತ್ರನೇ ಕಂಟಿನ್ಯೂಸ್ ಆಗಿ ಟ್ರೀಟ್ಮೆಂಟ್ ತಗೊಂತಿದ್ರೆ ಹೋಪ್ಫುಲಿ ವಿಲ್ ಬಿ ಡೂಯಿಂಗ್ ಗುಡ್. ಸೊ ಅಲಾಂಗ್ ಇದು ಮಕ್ಕಳಿಗೋಸ್ಕರನೇ ಅಲ್ಲ, ಬಟ್ ಆಸ್ ಅ ಹೋಲ್ ಮದರ್ ಪ್ಲಸ್ ಫಾದರ್ ಎಲ್ಲರಿಗೂ ಡಿಹೈಡ್ರೇಷನ್ ತುಂಬಾ ಇಂಪಾರ್ಟೆಂಟ್. ಎವ್ರಿ ಇಯರ್ ಸಮ್ಮರ್ಸ್ ಜಾಸ್ತಿನೇ ಹಾರ್ಶ್ ಆಗ್ತಿದೆ. ಸೊ ಡ್ರಿಂಕ್ ಮೋರ್ ವಾಟರ್, ಎಸ್ಪೆಷಲಿ ಲೆಮನ್ ವಾಟರ್ ಆಗಲಿ. ವಿ ಆಲ್ ಹ್ಯಾವ್ ಕೊಕೊನಟ್ ವಾಟರ್, ಸೊ ಹೆಲ್ತ್ ಗುಡ್ ಅಡ್ವಾಂಟೇಜ್ ಇನ್ ಸೌತ್ ಇಂಡಿಯಾ. ಸೊ ಹ್ಯಾವ್ ಕೊಕೊನಟ್ ವಾಟರ್, ಲೆಮನ್ ಜ್ಯೂಸ್ ತಗೊಳ್ಳಿ, ಜಾಸ್ತಿ ನೀರ್ ತಗೊಳ್ಳಿ, ಅಂಡ್ ಎಲೆಕ್ಟ್ರೋಲೈಟ್ಸ್ ತಗೊಳ್ಳಿ. ORS ತಗೊಳ್ಳೋದು ಏನ್ ಬೇಕಿಲ್ಲ ಅವಶ್ಯಕತೆ, ಮನೆಯಲ್ಲೇ ಮಾಡ್ಬೋದು. ಜಸ್ಟ್ ಒಂದ್ ಕಪ್ ಆಫ್ ವಾಟರ್ ಅಲ್ಲಿ ಶುಗರ್ ಮತ್ತೆ ಸಾಲ್ಟ್ ಹಾಕೊಳ್ಳಿ. ಸೊ ಇಟ್ ವಿಲ್ ಬಿ ಗುಡ್ ಫಾರ್ ದಿ ಎಂಟೈರ್ ಡೇ. ಚೆನ್ನಾಗಿ ನೀರ್ ಕುಡಿತಾ ಇರಿ ಆಲ್ ಥ್ರೂ ಔಟ್, ಹೈಡ್ರೇಟೆಡ್ ಆಗಿರಿ. ಅಲಾಂಗ್ ವಿತ್ ದಟ್ ಆಚೆ ಜಾಸ್ತಿ ಲೈಕ್ ಹೋಗ್ಬೇಡಿ. ವೆನ್ ಎವರ್ ಇಟ್ ಇಸ್ ಸನ್, ಅವಾಯ್ಡ್ ಸನ್. ಮತ್ತೆ ಅರ್ಲಿ ಮಾರ್ನಿಂಗ್ ಸನ್ ಇಸ್ ಬೆಟರ್ ದನ್ ಆಫ್ಟರ್ನೂನ್ ಸನ್ ಅಲ್ಲಿ, ಬಿಕಾಸ್ ಅರ್ಲಿ ಮಾರ್ನಿಂಗ್ ವೈಟಮಿನ್ ಡಿ ಇರುತ್ತೆ, ಬಟ್ ಮಧ್ಯಾಹ್ನ ಇಟ್ ಇಸ್ ಮೋರ್ ಹಾರ್ಶ್. ಮಕ್ಕಳಿಗೆ ಮೋಸ್ಟ್ ಇಂಪಾರ್ಟೆಂಟ್ ಪ್ರಾಬ್ಲಮ್ ಇದು ಹಾಲಿಡೇಸ್ ಅಲ್ಲಿ ಆಚೆ ಹೋಗಿ ತಿಂತಾ ಇರ್ತಾರೆ, ವಿತೌಟ್ ಹ್ಯಾಂಡ್ ವಾಶ್ ತಿಂತಾರೆ. ಸೊ ಲೈಕ್ ಕ್ಲೆನ್ಲಿನೆಸ್ ತುಂಬಾ ಇಂಪಾರ್ಟೆಂಟ್. ಫಸ್ಟ್ ಆಫ್ ಆಲ್ ಕ್ಲೆನ್ಲಿನೆಸ್ ಅಲ್ಲಿ ಲೈಕ್ ಹ್ಯಾಂಡ್ ವಾಶ್, ಡೈಲಿ ಬಾತ್ ತಗೊಳಕ್ ಹೇಳ್ಬೇಕು, ಡೈಲಿ ಸ್ನಾನ ಮಾಡಕ್ ಹೇಳ್ಬೇಕು. ಅಲಾಂಗ್ ವಿತ್ ದಟ್ ಅವ್ರಿಗೆ ಲೈಕ್ ಆಚೆ ತಿನ್ನೋ ಮಾತು ಬಂದ್ರೆ ಲೈಕ್ ಡೋಂಟ್ ಈಟ್ ಫುಡ್ ಔಟ್ಸೈಡ್, ಯಾಕಂದ್ರೆ ಅವ್ರು ಏನ್ ಹಾಕ್ತಿದ್ದಾರೆ, ನೀರ್ ಅದು ಎಷ್ಟು ಆಯಿಲ್ ಓಲ್ಡ್ ಆಗಿದೆ ನಮ್ಗೆ ಗೊತ್ತಿಲ್ಲ. ಸೊ ಇಟ್ಸ್ ಬೆಟರ್ ದಟ್ ಮನೇಲಿ ಕುಕ್ ಮಾಡಿರೋ ಲೈಕ್ ಏನಾದ್ರು ವೆಜಿಟೇಬಲ್ಸ್ ಇರ್ಲಿ, ಏನಾದ್ರು ಇರ್ಲಿ. ಸೊ ಇಟ್ ಇಸ್ ಫಾರ್ ಬೆಟರ್, ಮನೆ ಊಟ ಫಾರ್ ಬೆಟರ್ ಇರುತ್ತೆ ದಾನ್ ಔಟ್ಸೈಡ್ ಫುಡ್. ಮತ್ತೆ ಇದೇ ಕಾರಣದಿಂದ ನಾಟ್ ಓನ್ಲಿ ಸ್ಟಮಕ್ ಇನ್ಫೆಕ್ಷನ್ ಆಗ್ತಿದೆ, ಜೊತೆಗೆ ವೇಟ್ ಗೇನ್ ಆಗ್ತಿದೆ. ಇದರಿಂದಾನೇ ದೊಡ್ಡಾಗಿ ಡಯಾಬಿಟಿಸ್ ಮತ್ತೆ ಹೈಪರ್ ಟೆನ್ಷನ್ ಇದು ಎಲ್ಲ ಆಗ್ತಿದೆ. ಸೊ ಐ ವುಡ್ ಸಜೆಸ್ಟ್ ಲೈಕ್ ಅವಾಯ್ಡ್ ಮಾಡಿ. ನಿಮ್ಗೆ ಸ್ನಾಕ್ಸ್ ಬೇಕಾದ್ರೆ ಇದು ಕುರ್ಕುರೆ, ಲೇಸ್ ಇವೆಲ್ಲ ಅಭ್ಯಾಸನೇ ಹಾಕೋಬೇಡಿ. ಇದು ಪೇರೆಂಟ್ಸ್ಗೂ ನಾನು ಸಜೆಸ್ಟ್ ಮಾಡ್ತೀನಿ, ಮಕ್ಕಳು ಕೊಡ್ಸ್ಲೇಬೇಡಿ. ಚಾಕ್ಲೇಟ್ಸ್ ಆಗ್ಲಿ, ಲೇಸ್ ಆಗ್ಲಿ, ಕುರ್ಕುರೆ ಆಗ್ಲಿ, ಇಂಥವೆಲ್ಲ ಜಂಕ್ ಫುಡ್ಸ್ ಅವಾಯ್ಡ್ ಮಾಡಿ. ಅವ್ರಿಗೆ ಒಳ್ಳೆ ಹ್ಯಾಬಿಟ್ಸ್ ಹಾಕಿ, ಲೈಕ್ ವೆಜಿಟೇಬಲ್ಸ್ ಆಗ್ಲಿ, ಫ್ರೂಟ್ಸ್ ಆಗ್ಲಿ, ಇದೇ ಸ್ನಾಕ್ಸ್ ಅಂತ ಕೊಡಿ ಅವ್ರಿಗೆ, ಇದೇ ಸ್ನಾಕ್ಸ್ ಆಗಿ ಕೊಡಿ ಅವ್ರಿಗೆ. ಸೊ ವಂಶೋದಯ ಹಾಸ್ಪಿಟಲ್ ನಾನು ಆಬ್ಸ್ಗೆನಿ ಕನ್ಸಲ್ಟೆಂಟ್ ಆಗಿ ಕೆಲಸ ಮಾಡ್ತೀನಿ. ಸೊ ಅಲ್ಲಿ ವಿ ಆರ್ ಹ್ಯಾವಿಂಗ್ ಲೈಕ್ ಇನ್ಫರ್ಟಿಲಿಟಿ ಟ್ರೀಟ್ಮೆಂಟ್ ಆಗಲಿ, PCOS ಆಗಲಿ, ಎಕ್ಟೋಪಿಕ್ ಪ್ರೆಗ್ನೆನ್ಸಿ, ನಾರ್ಮಲ್ ಡೆಲಿವರಿ, ಸಿಸೇರಿಯನ್ ಡೆಲಿವರಿ, ಪ್ರೆಗ್ನೆನ್ಸಿ ರಿಲೇಟೆಡ್ ಎಲ್ಲ
ಕಾಂಪ್ಲಿಕೇಶನ್ಸ್ ಆಗಲಿ BP, ಶುಗರ್, ಥೈರಾಯ್ಡ್ ಏನಿದ್ರು ಬಂದು ತೋರಿಸ್ಕೋಬಹುದು. ಇವಾಗಾದ್ರೂ 24/7 ಅವೈಲೇಬಲ್ ಇದ್ದೀವಿ. ಜೊತೆಗೆ ಬೇರೆ ಡಿಪಾರ್ಟ್ಮೆಂಟ್ಸ್ ಅಲ್ಲಿ ಪೀಡಿಯಾಟ್ರಿಕ್ಸ್ ಇದೆ, ಮತ್ತೆ ಫಿಸಿಷಿಯನ್ ಅವೈಲೇಬಲ್ ಇದ್ದಾರೆ. ಸೊ ಅವರು ಹಾರ್ಟ್ ಅಟ್ಯಾಕ್ ಆಗಲಿ, BP, ಶುಗರ್ ಎಲ್ಲ ಅವರು ನೋಡ್ತಾರೆ. ಹೆಡ್ಏಕ್ಸ್ ಆಗಲಿ, ಮೈಗ್ರೇನ್ಸ್ ಕಾಮನ್ ಆಗುತ್ತೆ ಇವಾಗ ಸಮ್ಮರ್ ಟೈಮ್ ಅಲ್ಲಿ. ಸೊ ಅದಕ್ಕೂ ತೋರಿಸ್ಬೋದು. ಪೀಡಿಯಾಟ್ರಿಕ್ಸ್ ಡಾಕ್ಟರ್ ರಾಕೇಶ್ ಇದ್ದಾರೆ. ಸೊ ಅವರು ಸ್ಕೀಮ್ಸ್ ಏನಾದ್ರು ಅವೈಲೇಬಲ್ ಆಗೋದು ನಾವು ಸ್ಕೀಮ್ಸ್ ಆ ಸ್ಕೀಮ್ಸ್ ಏನಾದ್ರು ಅವೈಲೇಬಲ್ ಇದೆ ಅಂದ್ರೆ ಯಾವ ಅದು ಲೋಕೇಶ್ ಕ್ವಶನ್. ನಮ್ಮ ಹಾಸ್ಪಿಟಲ್ ಅಲ್ಲಿ ಇನ್ಶೂರೆನ್ಸ್ ಅವೈಲಬಿಲಿಟಿ ಇದೆ. ಅಲಾಂಗ್ ವಿತ್ PICU, NICU ಎಲ್ಲ ಅವೈಲಬಿಲಿಟೀಸ್ ಇದೆ. ಎಮರ್ಜೆನ್ಸಿ ರೂಮ್ಸ್ ಇದೆ. ಮತ್ತೆ ಲೈಕ್ ಏನಾದ್ರು ಇಲ್ಲಿ ಮ್ಯಾನೇಜ್ ಮಾಡದಿರೋ ಕಂಡೀಷನ್ ಏನಾದ್ರು ಆಯ್ತು, ಜಾಸ್ತಿ ಕಾಂಪ್ಲಿಕೇಶನ್ ಆಯ್ತು ಅಂದ್ರೆ ನಮ್ದೇ ಬ್ರಾಂಚ್ ಕೋಲಾರ್ ಅಲ್ಲಿ ಇದೆ. ಇವಾಗ ಕೋಲಾರ್ ಅಲ್ಲಿ ಕಳಿಸ್ತಿದೀವಿ. ಮುಂದೆ ವಿ ವಿಲ್ ಓನ್ಲಿ ಮ್ಯಾನೇಜ್ ಹೋಪ್ಫುಲಿ ವಂಶದ ಆದ್ಮೇಲೆ. ಟೋಟಲಿ ಇದೇ ಚಂದ್ರಶೇಖರ್ ಸರ್ಗೆ ಥ್ಯಾಂಕ್ ಯು ಅಂತ ಹೇಳ್ಬೇಕು. ಬಿಕಾಸ್ ಅವರೇ ಪ್ರೊವೈಡ್ ಮಾಡಿದ್ ನಮ್ಗೆ ಇದು ಆಪರ್ಚುನಿಟಿ. ಸೊ ಥ್ಯಾಂಕ್ ಯು ಸೋ ಮಚ್ ಚಂದ್ರಶೇಖರ್ ಸರ್. ಲೈಕ್ ದಿಸ್ ವಾಸ್ ನಾಟ್ ಓನ್ಲಿ ನಿಮ್ ಸ್ಟೂಡೆಂಟ್ಸ್ ಹೆಲ್ಪ್ ಆಗಿದೆ, ನಮಗೂ ಹೆಲ್ಪ್ ಆಗಿದೆ. ಬಿಕಾಸ್ ಇಟ್ಸ್ ನೈಸ್ ಟೈಮ್ ದಟ್ ನಾವು ನಮ್ಮ ಎಜುಕೇಶನ್ ಶೇರ್ ಮಾಡ್ಕೊಂಡಂಗೆ ಆಯ್ತು, ಅವೇರ್ನೆಸ್ ಸ್ಪ್ರೆಡ್ ಆಯ್ತು. ಸೊ ಥ್ಯಾಂಕ್ ಯು ಸೋ ಮಚ್. ಮುಂದಿನ ದಿನಗಳಲ್ಲಿ ನಮಗೆ ಯಾವ ಸ್ಕೂಲ್ ಮತ್ತು ಮಕ್ಕಳ ಕೋಆರ್ಡಿನೇಷನ್ ಹಾಸ್ಪಿಟಲ್ ಪ್ರತಿ ವರ್ಷ ಹೆಲ್ತ್ ಕ್ಯಾಂಪ್ಸ್ ಆರ್ಗನೈಸ್ ಮಾಡ್ತಿದೆ. ಅಂಡ್ ಆಲ್ ಥ್ರೂ ಔಟ್ ಲೈಕ್ ಎವ್ರಿ ಫ್ಯೂ ಮಂತ್ಸ್ ಅಲ್ಲಿ ನಮ್ದು ಆಗ್ತಾನೆ ಇದೆ ಕಂಟಿನ್ಯೂಸ್ ಆಗಿ. ಅಂಡ್ ಎಸ್ಪೆಷಲಿ ಇನ್ ದಿಸ್ ಹಾಸ್ಪಿಟಲ್ ಡೆಫಿನೆಟ್ಲಿ ವಿ ವಿಲ್ ಗೋ ಅಹೆಡ್. ಅಂಡ್ ಲಾಸ್ಟ್ ಇಯರ್ ಮಾಡಿದ್ವಿ, ಈ ವರ್ಷನೂ ಮಾಡಿದ್ವಿ, ನೆಕ್ಸ್ಟ್ ವರ್ಷನೂ ಮಾಡ್ತೀವಿ. This is Dr. Rakesh Kumar, consultant pediatrician, Vamshodaya Hospital, Mulbagal. So we are conducting today general health camp for all the children today. And this is the second time which we are conducting in Gyanavahini School only. And Chandrasekhar sir, you all know the principal, and who is a very known friend of mine actually. So he's been taking care of the kids very well at this hospital only. If any, like actually I'm knowing from the last 1 year actually. So if any case come from Gyanavahini School, he's talking to me personally about all the cases. So if you have any health issues for your kids regarding till 18 years of age, you can just contact us. We will be available 24/7 throughout the week. And if you have any doubt regarding any facilities or all, you can contact with Chandrasekhar sir also. If you have a doubt about your kids' health, just give a call to sir, and he'll be in contact with me regularly. So whatever the case, or whatever doubt you have, you can contact us at our hospital. Thank you.